ನಂತರ ಮತ್ತೊಮ್ಮೆ ನಡೆಯಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸಬರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಮೇಡಮ್, ಈಗ ಯಾವುದು ಹೇಳ್ಕೊಡ್ತಾ ಇದ್ದೀರಿ? ಈಗ ಊಟಕ್ಕೆ ಬದನೆಕಾಯಿ ಪಚ್ಚಡಿ ರೆಡಿ ಆಯಿತು. ನೀವು ಖಾರ ಬೇಕು ಅಂತ ಹೇಳಿದ್ರಿ. ಖಾರ ತಿಂದ್ಮೇಲೆ ಒಂದು ತಣ್ಣಗಿರೋ ಪಾನಕ ಕುಡಿಯೋಣ. ಜ್ಯೂಸ್, ಪಾನಕ. ಹೌದು, ಬೇಲದ ಹಣ್ಣಿನ ಪಾನಕ ಮಾಡಿಕೊಡ್ತೇನೆ. ಆಗ ಕೂಡ ಕೇಳಿದ್ದೆ, ಬೇಲದ ಹಣ್ಣು ಇಲ್ಲಿ ಸಿಗಲ್ಲ. ಸೊ ಇದು ನೀವು ಹೇಳಿದ ಹಾಗೆ ಮೈಸೂರು, ಬ್ಯಾಂಗ್ಳೂರ್ ಕಡೆ ಸಿಗ್ತದೆ. ಹೌದು, ಅದರಲ್ಲೂ ಈ ಸೀಸನ್ ಅಲ್ಲಿ, ಅಂದ್ರೆ ಈಗ ಬೇಸಿಗೆ ಬರ್ತಾ ಇದೆ ಅಲ್ಲ, ಅದರಿಂದ ಈಗ ಸಿಗ್ತದೆ. ಓಕೆ, ಸೊ ರೆಡಿ ಮಾಡೋಣ. ಓಕೆ, ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳೋದು? ಇದಕ್ಕೆ ಮುಖ್ಯವಾಗಿ ಬೇಲದ ಹಣ್ಣು ಬೇಕು. ಸೊ ಅದು ಹೀಗಿರ್ತದೆ ನೋಡಿ. ಓಕೆ, ಇದಂತೂ ತುಂಬ ಗಟ್ಟಿ ಇದೆ. ಹೌದು, ಶೆಲ್ ತುಂಬ ಗಟ್ಟಿ ಇರ್ತದೆ ಇದರದ್ದು. ಇದನ್ನು ಚಾಕುನಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೋಕೋನಟ್ ಶೆಲ್ ಇರ್ತದಲ್ಲ, ಹಾಗೆ ಗಟ್ಟಿ ಇರ್ತದೆ. ಹೌದು, ಇದನ್ನ ಹೊಡಿಬೇಕು, ಭಾಗ ಮಾಡ್ಕೊಳ್ಬೇಕು. ಹೌದು, ಮುಟ್ಲಿಕ್ಕೇನೆ ತುಂಬಾ ಗಟ್ಟಿ ಇದೆ. ಹೌದು, ಇದನ್ನ ಈ ತರ ಇಟ್ಕೊಂಡು ಹೀಗೆ ಹೊಡೆದ್ರೆ. ಓಕೆ, ನಮ್ಮ ವೀಕ್ಷಕರಿಗೆ ಲೈವ್ ಆಗಿ ತೋರಿಸ್ತಾ ಇದ್ದೀರಿ ಯಾವ ರೀತಿ ಹೊಟ್ಕೊಳ್ಬೇಕು ಅಂತ. ಹೌದು ನೋಡಿ, ಇದರ ಒಳಗಡೆ ಈ ತರ ಪಲ್ಪ್ ಇರ್ತದೆ. ತುಂಬಾ ಸ್ವಾದಿಷ್ಟ ಇದು, ಆಮೇಲೆ ಆರೋಗ್ಯಕರ ಕೂಡ. ಓಕೆ, ಸೊ ನೋಡ್ಲಿಕ್ಕೆ ಕೂಡ ಒಂದು ಸ್ವಲ್ಪ ವೆರೈಟಿ ಆಗಿದೆ. ಹೌದು, ಇದರ ಒಳಗಡೆ ಈಗ ನಮಗೆ ಸ್ಟವ್ಗೆ ಕೆಲಸ ಇಲ್ಲ. ಪಾನಕ ಮಾಡುವಾಗ ಇದರ ಒಳಗಡೆ ಇರುವಂಥ ಈ ಹಣ್ಣನ್ನು ಈ ಥರ ತೆಗೆದು ಹಾಕಬೇಕು. ಅಷ್ಟು ಪರಿಮಳ ಇದೆ ನೋಡಿ ಇದು. ಅಂದ್ರೆ ಮೇಡಮ್, ಇದು ಸ್ವೀಟ್ ಬರುತ್ತಾ? ಸ್ವಲ್ಪ ಹುಳಿ ಮಿಶ್ರಿತ ಸಿಹಿ ಇರ್ತದೆ. ಸೊ ತುಂಬ ಸ್ವೀಟ್ ಏನಲ್ಲ, ಸ್ವಲ್ಪ ಹುಳಿ ಕೂಡ ಮಿಕ್ಸ್ ಇರುತ್ತೆ. ಹೌದು ಹೌದು. ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಹೀಗೆ ಕಲಸಿ ಈ ಶೆಲ್ಲಲ್ಲಿ ಹಾಕೊಂಡು ತಿಂತಾರೆ. ಹೌದು, ಆ ಕಡೆ ಎಲ್ಲ ಇದೇ ತರ ಮಾಡುದು. ಅಂದ್ರೆ ಹೌದು, ಉಪ್ಪು ಹುಳಿ ಹಾಕಿ ಉಪ್ಪು ಖಾರ ಎರಡು ಬೇಕಾಗತ್ತೆ. ಆಮೇಲೆ ಈಗ ರಾಮನವಮಿ ಅಲ್ವಾ, ರಾಮನವಮಿಗೆ ಪಾನಕ ಮತ್ತೆ ಮಜ್ಜಿಗೆ ಅಲ್ಲಿ ಹಂಚ್ತಾರೆ. ಸೊ ಇದ್ರದೇ ಇದು ಮತ್ತೆ ಮಜ್ಜಿಗೆ, ಹಣ್ಣಿನ ಹಣ್ಣಿನಲ್ಲಿ ಮಾಡ್ತಾರೆ ಪಾನಕ. ಈಗ ಇದಕ್ಕೆ ಈ ಪಲ್ಪ್ಗೆ ಬೇಕಾದಷ್ಟು ಉಪ್ಪು ಹಾಕೋದು. ಸ್ವಲ್ಪ ಹುಳಿ ಇರೋದ್ರಿಂದ ಉಪ್ಪು ಬೇಕಾಗುತ್ತೆ. ಸೊ ಅದು ಬೀಜ ತರ ಇದೆ. ಬೀಜ, ಹೌದು, ಬೀಜನೂ ಇದೆ ಇದರ ಒಳಗಡೆ. ಬೇಲದ ಹಣ್ಣಿನ ಬೀಜನೂ ಇದೆ. ಇದಕ್ಕೆ ಬೇಕಾದಷ್ಟು, ಅಂದ್ರೆ ಸುಮಾರು ಒಂದು ಕಪ್ಪಿನಷ್ಟು ಬೇಕು, ಬೆಲ್ಲ ಹಾಕೋಬೇಕು. ಓಕೆ, ಸೊ ಇದರಿಂದ ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಇದೆಯಾ ಮೇಡಮ್? ಇದು ಚರ್ಮನ ಕಾಂತಿಯುತವಾಗಿ ಇರ್ತದೆ ಅಂತೆ. ಆಮೇಲೆ ಮೆಮೊರಿ ಪವರ್ ಜಾಸ್ತಿ ಆಗಬೇಕು. ಹೌದು, ಸೊ ಹೆಲ್ದಿ ಕೂಡ ಇದು. ಹೌದು ಹೌದು. ಇದನ್ನು ಕಿವುಚ್ತಾ ಎಷ್ಟು ಬೇಕು ನಮಗೆ ಅಷ್ಟು ನೀರನ್ನು ಹಾಕೋಬೇಕು. ಸೊ ಈಗ ನೀರು ಕೊಡಬೇಕಾ ನಿಮಗೆ? ಹೌದು, ನೀರು ಬೇಕು. ಹಾಕ್ಕೊಳ್ಬೇಕಾ? ಇದನ್ನು ಮಿಕ್ಸಿನಲ್ಲಿ ಹಾಕ್ಬಹುದು, ಆದರೆ ಇದರ ಒಳಗಡೆ ಇರುವಂತ ಬೀಜ ಎಲ್ಲ ನುಣ್ಣಗಾಗ್ತದೆ, ಅದು ಬೇರೆ ಟೇಸ್ಟ್ ಆಗ್ತದೆ. ಬೀಜ ನಮಗೆ ಸಿಗಬೇಕು ಕುಡಿಯುವಾಗ. ಅಲ್ಲ, ಕೈಯಲ್ಲಿ ಕಿವುಚೋದು ಒಳ್ಳೆಯದು. ಮಿಕ್ಸಿಗೆ ಹಾಕೋದಕ್ಕಿಂತ ಕೈಯಲ್ಲಿ ಕಿವುಚಿ ರಸ ತೆಗಿಬೇಕು. ಓಕೆ, ಸೊ ನೀವು ಹೇಳುದು ಮಿಕ್ಸಿಲಿ ಹಾಕಿದ್ರೆ ಅದರ ಬೀಜ ಕೂಡ ಹುಡಿಯಾಗಿ ಬರುತ್ತೆ. ಪೌಡರ್ ಆಗ್ತದಲ್ಲ ಅದರ ಜೊತೆ, ಕೇವಲ ರಸ ಮಾತ್ರ. ಈ ಥರ ಚೆನ್ನಾಗಿ ಕಿವುಚಿದಾಗ ಬೆಲ್ಲನೂ ಕರಗ್ತದೆ, ಆಮೇಲೆ ಅದ ರಸ ಎಲ್ಲ ಬಿಟ್ಕೊಳ್ತದೆ. ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಸೋಸ್ಕೊಂಡು ಕುಡಿಯೋದು. ಕೆಲಸ ತುಂಬ ಕಡಿಮೆ, ಆದರೆ ತುಂಬ ಲಾಭದಾಯಕವಾದಂತಹ ಪಾನಕ. ನೀರು ಹಾಕ್ಕೊಳ್ಬೇಕು ಮೇಡಮ್? ಹೌದು, ಇನ್ನು ಸ್ವಲ್ಪ. ಸುಮಾರು ಒಂದು ಹಣ್ಣಿಗೆ 3 ಗ್ಲಾಸಿನಷ್ಟು ನೀರು ಹಾಕೋಬಹುದು. ಆಮೇಲೆ ಇದೆಲ್ಲ ಸೀಸನಲ್ ಫ್ರೂಟ್ ಅಲ್ವಾ, ನಾವು ತಿನ್ನಲೇಬೇಕು. ಬೇಸಿಗೆ ಕಾಲದಲ್ಲಿ ಸಿಗುವಂಥ ಹಣ್ಣುಗಳೆಲ್ಲ ನಾವು ತಿನ್ನಬೇಕು, ಎಲ್ಲ ಯೂಟಿಲೈಸ್ ಮಾಡಬೇಕು. ಆಮೇಲೆ ಬಹಳ ಪ್ರಮುಖ ಏನು ಅಂತ, ಯಾಕೆ ಬೇಸಿಗೆನಲ್ಲಿ ಇದು ಜಾಸ್ತಿ ಕುಡಿತಾರೆ ಅಂದರೆ ದೇಹದ ಉಷ್ಣಾಂಶವನ್ನು ತಡೆ ಹಿಡಿತದೆ. ಹೌದು, ಹೈಡ್ರೇಟ್ ಆಗಿರಬೇಕು ಬೇಸಿಗೆ ಕಾಲದಲ್ಲಿ ಜಾಸ್ತಿ. ನೀರು ಬೇಕಾ ಮೇಡಮ್? ಇನ್ನು ಸ್ವಲ್ಪ ನೀರು ಬೇಕು.
ಸಾಕಾಗ್ತದೆ. ಸಾಕಾ? ಸಾಕಾಗ್ತದೆ. ರೆಡಿ ಆಗಿದೆ ಇದು. ಈಗ ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನು ಅಂದರೆ ಬೀಜ ಎಲ್ಲ ಇದರಲ್ಲೇ ಇದೆ. ಇದನ್ನು ಚೆನ್ನಾಗಿ ಕಿವುಚಿಬಿಟ್ಟು ಅದರ ರಸ ತೆಗೆಯೋದು. ಓಕೆ, ರೆಡಿಯಾಗಿದೆ ಬೆಲ್ಲದ ಜೊತೆ. ಈಗ ಇದನ್ನು ಸೋಸುವಂಥ ಕೆಲಸ ಇದೆ. ಇದರೊಳಗಡೆ ಬೀಜ ಇರ್ತದಲ್ಲ, ಅದರಿಂದ ಇದರಲ್ಲಿ ಸೋಸುವಂಥ ಕೆಲಸ. ಇದರಲ್ಲಿ ವಿಟಾಮಿನ್ ಸಿ, ಯಾಕಂದರೆ ಟೇಸ್ಟಲ್ಲಿ ಕೂಡ ಸ್ವಲ್ಪ ಹುಳಿ ಇದೆ ನೋಡಿ. ಹೌದು ಹೌದು. ವಿಟಾಮಿನ್ ಸಿ ಹೇರಳವಾಗಿದೆ. ಓಕೆ, ಸೊ ನೀವು ಹೇಳಿದಾಗಿದ್ದು ಟೇಸ್ಟಿಗೆ ಕೂಡ ಒಳ್ಳೆಯದು, ಆರೋಗ್ಯಕ್ಕೆ ಬಹಳ ಮುಖ್ಯ. ನೀವು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋವಾಗ ಟೇಸ್ಟ್ ತುಂಬ ನೋಡಬಾರ್ದು. ನಾವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೇವಿಸಬೇಕು. ಇದರಲ್ಲಿ ಎರಡು ಕೂಡ ಇದೆ. ಹೌದು, ಸೊ ಸ್ವೀಟ್ ಇದೆ, ಹುಳಿ ಇದೆ, ಎಲ್ಲ ಇದೆ. ಹೌದು. ಬೇಕಿದ್ರೆ ನಿಮಗೆ ಖಾರ ಒಂದು ಸ್ವಲ್ಪ ಬೇಕು ಅಂದರೆ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. ಓಕೆ, ಸೊ ಪಾನಕ ಹೇಳಿದ್ರಿ. ಹೌದು, ಬೇಕಿದ್ರೆ ಪೆಪ್ಪರ್ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಶೋಧಿಸ್ಬಿಟ್ಟು ಅದರ ನಾರು ಬೀಜ ಎಲ್ಲ ಈಚೆ ಬಂತು. ಇದನ್ನು ಈ ಗ್ಲಾಸ್ಗೆ ಹಾಕ್ಲಾ? ಹಾಕಿ ಸರ್ವ್ ಮಾಡ್ಕೊಳ್ಳಿ. ಬೇಲದ ಹಣ್ಣಿನ ಪಾನಕ ರೆಡಿ. ಓಕೆ, ಇದನ್ನು ಕುಡಿದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನಂತೂ ಫಸ್ಟ್ ಟೈಮ್, ಆಗ ಕೂಡ ಹೇಳಿದೆ, ಫಸ್ಟ್ ಟೈಮ್ ಕೇಳ್ತಿರೋದು, ಇವತ್ತು ಟೇಸ್ಟ್ ಕೂಡ ಮಾಡ್ತಿರೋದು. ನೋಡೋಣ ಹೇಗಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಬೇಸಿಗೆ ಕಾಲದಲ್ಲಿ ತಂಪಾಗಿರಲು ತಂಪು ಪಾನೀಯ ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ. ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬೇಲದ ಹಣ್ಣಿನ ಪಾನಕ ತಯಾರಿಸುವ ವಿಧಾನ. ಮೊದಲಿಗೆ ಬೇಲದ ಹಣ್ಣಿನ ತಿರುಳಿಗೆ 1 ಕಪ್ ಬೆಲ್ಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚುತ್ತಾ ರಸವನ್ನ ಹಿಂಡಿ ತೆಗೆದು ಸೋಸಿಕೊಳ್ಳಿ. ಬೇಕಿದ್ದಲ್ಲಿ ಕರಿಮೆಣಸಿನ ಪುಡಿಯನ್ನ ಸೇರಿಸಬಹುದು. ಈಗ ತಯಾರ್ ಬೇಲದ ಹಣ್ಣಿನ ಪಾನಕ. ಬೇಸಿಗೆಯ ಧಗೆಗೆ ತಂಪಾದ ಬೇಲದ ಹಣ್ಣಿನ ಪಾನಕ ಸವಿಯಲು ಬಲು ರುಚಿ. ಓಕೆ, ಬದನೆಕಾಯಿ ಪಚ್ಚಡಿ ಮತ್ತೆ ತಂಪು ಪಾನಕ ಎರಡು ಬೇಲದ ಹಣ್ಣಿನ ಪಾನಕ ರೆಡಿ ಆಗಿದೆ. ಫಸ್ಟ್ ಸ್ಪೈಸಿಯನ್ನು ಟೇಸ್ಟ್ ಮಾಡ್ಕೊಳ್ಳೋಣ. ಆಯ್ತು, ನೀವು ತಿನ್ನುವ ಕಾತುರ. ಹೌದು. ಇದು ಅನ್ನಕ್ಕೆ ಕಲಸ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ರುಚಿ ಇರ್ತದೆ. ತುಂಬ ಟೇಸ್ಟಿ ಆಗಿದೆ ಮೇಡಮ್. ಥ್ಯಾಂಕ್ ಯು. ಯಾಕಂದರೆ ಬದನೆಕಾಯಿ ಯಾವ ಥರ ಟೇಸ್ಟ್ ಕೊಡ್ತಾ ಇದೆ ಅಂದರೆ, ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ನೋಡಿ ಬಾಯಲ್ಲಿ ಈಗ ಕೂಡ ನೀರು ಬರ್ತಾ ಉಂಟು, ಅಷ್ಟು ಟೇಸ್ಟಿಯಾಗಿದೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಬದನೆಕಾಯಿ ತಿನ್ನೋದೇ ಇಲ್ಲ, ನಿಜ ಹೇಳ್ತಿದ್ದೇನೆ. ಆದರೆ ಇದು ಬದನೆಕಾಯಿ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಟೇಸ್ಟ್ ಬರ್ತಾ ಉಂಟು. ಒಳ್ಳೆ ಆಗಿದೆ. ಇದು ಖಂಡಿತವಾಗಿ ಕೂಡ ಟ್ರೈ ಮಾಡ್ಕೊಳ್ಬೇಕು, ಒಳ್ಳೆ ಡಿಶ್ ಇದು. ಸೊ ನೆಕ್ಸ್ಟ್ ಬೇಲದ ಹಣ್ಣಿನ ಪಾನಕ. ಸೊ ನೀವು ಇದಕ್ಕೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಪೆಪ್ಪರ್ ಮತ್ತು ಏಲಕ್ಕಿ ಎರಡನ್ನೂ ಹಾಕೊಂಡು ಕುಡಿಬಹುದು. ಖಾರ ಬೇಕಿದ್ರೆ ಅದೇ ಕರಿಮೆಣಸಿನ ಪುಡಿ ಹಾಕೊಂಡು ಪಾನಕ ಕುಡಿಬಹುದು. ಚೆನ್ನಾಗಿದೆ. ಥ್ಯಾಂಕ್ ಯು. ಯಾಕಂದರೆ ಸ್ವೀಟ್ ಮತ್ತು ಹುಳಿ ಎರಡು ಕೂಡ ಮಿಶ್ರಣ ಆದರೆ ಅದೊಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಹೌದು. ಸೊ ಸೂಪರ್ಬ್ ಆಗಿದೆ. ಇದು ಕೂಡ ಖಂಡಿತವಾಗಿ ಕೂಡ ಟ್ರೈ ಮಾಡ್ಕೊಳ್ಬೇಕು. ಎರಡು ಡಿಶ್ ಕೂಡ ಸಖತ್ತಾಗಿತ್ತು. ಇದು ಬದನೆದಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಕೂಡ ಇದರಲ್ಲಿ ಹೆಲ್ದಿ ಅಂಶ ಅಂದರೆ ಹೆಲ್ದಿ ಆರೋಗ್ಯ ಅಂತ ಹೇಳಿದರೆ ಆರೋಗ್ಯಕರ ಇದು ಅಂತ. ಸೊ ಎರಡು ಕೂಡ ಟ್ರೈ ಮಾಡ್ಕೊಳ್ಬೇಕು ಮನೆಯಲ್ಲಿ ನಮ್ಮ ವೀಕ್ಷಕರು. ಸೊ ಎರಡು ಒಳ್ಳೊಳ್ಳೆ ರೆಸಿಪಿ ಹೇಳಿಕೊಟ್ಟ ನಿಮಗೆ ಸಂತೋಷ್ ರೈಸ್ ಇವರ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಶಶಿ ಸೋಪ್ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಎರಡು ರೆಸಿಪೀಸ್ ಹೇಳಿಕೊಟ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು? ವಿಶೇಷವಾದಂತಹ ಅನುಭವ. ನಮಗೆ ಗೊತ್ತಿರೋ ವಿದ್ಯೆನ ಇನ್ನೊಬ್ಬರಿಗೆ ಹಂಚಿಕೊಳ್ಳೋದು ತುಂಬ ಒಳ್ಳೆಯದು.
ಯಾಕಂದ್ರೆ ನಾವು ಹುಟ್ಟಿದ ತಕ್ಷಣ ಯಾವುದನ್ನು ಕಲ್ತ್ಕೊಂಡು ಬರೋದಿಲ್ಲ. ಈ ಅಡಿಗೆ ಅನ್ನೋದು ಒಂಥರ ನಮಗೆ ಪ್ಯಾಷನ್ ಆಗಿರೋದ್ರಿಂದ ಅದರಲ್ಲೂ ಆರೋಗ್ಯಕರವಾದಂತಹ ಡಿಶಸ್ ಹೇಳ್ಕೊಡೋದು ತುಂಬ ಒಳ್ಳೆಯದು. ತುಂಬ ಖುಷಿ ಅನ್ನಿಸ್ತು ನಮ್ಮ ಟಿವಿ ತಂಡದವರಿಗೆ ಕರೆದಿದ್ದಕ್ಕೆ. ಧನ್ಯವಾದಗಳು. ನಿಮಗೂ ಕೂಡ ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಬದನೆಕಾಯಿ ಪಚ್ಚಡಿ ಮತ್ತು ಬೇಲದ ಹಣ್ಣಿನ ತಂಪು ಪಾನಕ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ಖಾದ್ಯಗಳೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.